ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ರಾಮನಗರದಲ್ಲಿರುವ ತಿರುಮಲಗೌಡ ದೊಡ್ಡಿಯಲ್ಲಿರುವ ಥಲವಾಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಈ ಬೆಟ್ಟದಲ್ಲಿ ಒಂದು ಕೋಟೆ ಇತ್ತು. ಈ ಕೋಟೆನ 14ನೇ ಶತಮಾನದಲ್ಲಿ ನಮ್ಮ ಕೆಂಪೇಗೌಡರಿಗೆ ಸ್ಟೋರ್ ರೂಮ್ ಆಗಿತ್ತು. ನೀವೀಗೇನು ನೋಡ್ತಿದ್ದೀರಾ, ಇದು ಆಗಿನ ಕಾಲದಲ್ಲಿ ಕೋಟೆಗೆ ಕಾಂಪೌಂಡ್ ಆಗಿತ್ತು. ಸುತ್ತ ಎಲ್ಲ ಬಿದ್ದೋಗಿದೆ, ಉಳಿದಿರೋದೇ ಇಷ್ಟು. ಇರೋ ನೀನು ಬರಬೇಡ, ಬಾ ಈಗ. Crazy guys, crazy. ನಾ ಎಲ್ಲ ಇಲ್ಲಿ ಹೋಗ್ಬೇಕು ಕೋಟೆಗೆ. ಒಂದು ಸೆಕೆಂಡ್. Crazy place. ಇಲ್ಲದೆ ಇರೋದನ್ನ ನಾವೇ ಸೃಷ್ಟಿ ಮಾಡ್ಕೊಂಡು ಹಿಂಗೆಲ್ಲ ಹತ್ಕೊಂಡೆಲ್ಲ ಅದೇ ಮಾಡೋಣ ಈಗ. ನಾನು ಹೇಳಿದ ಟೈಮ್ಗೆ ಬಂದಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನೀನು ಮಾಡಿದ್ರಿಂದನೇ ಲೇಟ್ ಆಗಿದ್ದು. ಏಕೆ? ಹಾಂ, ಇನ್ನೂ ಹತ್ಬೇಕು. ಇನ್ನೊಂದು ಸ್ವಲ್ಪ ಜಾಗನ ಕಾಣಿಸ್ತಾ ಇಲ್ಲ. ಒಂಚೂರು ಆ ಕಡೆ ಪ್ಯಾನ್ ಮಾಡಿ. ಎಲ್ಲ ಹತ್ಪದ ಬಾ. ಓಹೋ ಉಜ್ವಲ್ ಬಂದ್ಬಿಡೀಗ. ಬಾ. ನೀವು ಇಲ್ಲಿ ನೋಡ್ಬೋದು ಬೆಟ್ಟದ ಬೆಟ್ಟದ ಟಾಪ್ ವ್ಯೂ ಅಲ್ಲಾಗಿದ್ರೆ ಇನ್ನು 85% ಆದಮೇಲೆ ಇಲ್ಲೊಂದು ವ್ಯೂ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಗ ಬರಬೇಕಿತ್ತು, ಬೇಗ ಬಂದಿದ್ರೆ ಒಳ್ಳೆ ವ್ಯೂ ಇರೋದು. ಸನ್ರೈಸ್ ಬೇರೆ ನೋಡ್ಬೋದಿತ್ತು. ನೋಡಿದ್ರೆ ಇಲ್ಲಿ ಯಾನ ಗುಂಡಿ ಇದ್ದಂಗೆ ಬಾ, ಏನಾಗಲ್ಲ. ಬಾಯಿಸ್ತರ ಆಗ್ಬಿಟ್ಟು ನೀವು ಹಗ್ಗ ಹಾಕಿ ನಾನು ಬರ್ದೇನೆ. ಫೈನಲ್ ಆದರೂ ಅವರು ಸ್ಟೆಪ್ಸ್ ಹೇಗೆ ಮಾಡ್ತಿದ್ರು ಅಂದರೆ, ನಾವೆಲ್ಲ ಈಗೆಲ್ಲ ಡೂಪ್ಲೆಕ್ಸ್ ಮನೆಗೆ ಮೆಟ್ಲುಗಳು ಮಾಡ್ಕೋತೀವಿ. ಬಟ್ ಅವಾಗ ಹೇಗಿತ್ತು ಗೊತ್ತಾ ಮೆಟ್ಲು? ಅಲ್ಲಿದೆ ನೋಡು. ಆಗಿನ ಕಾಲದಲ್ಲಿ ಮೆಟ್ಲು ಈಗಿತ್ತು. ನಮ್ಮ ಕೈಲಂತೂ ಆಯ್ತಾ ಇಲ್ಲ. ರಾಜರು ಹೆಂಗೆ ಗೊತ್ತಿದ್ರು ಗೊತ್ತಿಲ್ಲ. Finally, here we are. ಇಷ್ಟೊಂದು ಜನ ಮೇಲ್ಗಡೆ ಯಾರು ನೀವಿಲ್ಲಿ ನೋಡ್ಬೋದು. ಪೂರ್ತಿ ಮೇಲೆ ಬಂದಾದ್ಮೇಲೆ ಕೋಟೆ ಎಲ್ಲ ಹಾಳಾಗಿ ಲಾಸ್ಟ್ ನಮ್ಮ ಕೋಟೆ ಇತ್ತು ಅಂತ ಒಂದು ಗುರುತಿಗೆ ಇದು ಸ್ವಲ್ಪ ಕಾಂಪೌಂಡ್ಗಳಿದೆ. ಗೋಡೆ ಮಾತ್ರ ಇದೆ. ಅದು ಬಿಟ್ಟರೆ ಇದೊಂದು ಮಂಟಪ ಇದೆ. ಆಲ್ವಾಡಿ ಬೆಟ್ಟ ಅಂತ ಅಂದರೆ ಎಲ್ಲರಿಗೂ ಮೆಚ್ಚಿನ ಫೋಟೋ ಸ್ಪಾಟ್ ಇದೇನೆ, ಕೆಂಪೇಗೌಡರು ಮಂಟಪ ಅಂತ. ಟಾಪ್ ವ್ಯೂಗೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ.
ಹಾಗೆ ಒಬ್ಬರು ವಿದ್ಯಾಭ್ಯಾಸದ ಬಗ್ಗೆ ಮತ್ತು ನಮ್ಮ ನೇಚರ್ ಬಗ್ಗೆ, ಫ್ಯೂಚರಲ್ಲಿ ಮಕ್ಕಳು ಯಾವ ಥರ ನಮ್ಮ ನೇಚರ್ಗೆ ಮತ್ತು ಟ್ರೆಕ್ಕಿಂಗ್ ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಸ್ಪೀಚ್ ಕೊಡ್ತಿದ್ರು. ಎಲ್ಲ ನ್ಯೂಕ್ಲಿಯಸ್ ಆಗ್ಬಿಟ್ಟಿದೆ. ನಾವು ಹುಟ್ಟಿರೋದೆಲ್ಲೋ, ಓದಿರೋದೆಲ್ಲೋ, ಕೆಲಸ ಮಾಡಿದ್ದೆಲ್ಲೋ, ನಾವು ಹುಟ್ಟಿರೋ ಬೇರುಗಳು ಎಲ್ಲೋ ಇದ್ದಾವೆ. ಆದರೆ ಬೇರುಗಳು ಅಲ್ಲಿಗೆ ಹೋಗೋಕ್ಕಂತೂ ಆಗಲ್ಲ. ಯಾಕೆಂದರೆ ಕೆಲಸ ನಾವು ಇಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇಲ್ಲಿನೇ ನಾವು ಒಂದು ಫ್ಯಾಮಿಲಿ ಮಾಡ್ಕೋಬೇಕು, ಇಲ್ಲಿನೇ ನಾವು ಸಂಬಂಧಗಳನ್ನು ಬೆಳೆಸ್ಕೋಬೇಕು, ಇಲ್ಲಿನೇ ಆ ಸಂತೋಷ, ಕಳ್ಕೊಂಡಿರೋ ಸಂತೋಷವನ್ನು ಪಡ್ಕೋಬೇಕು. ಅದೇ ಇದು ನಮ್ಮ ಚಾರಣ ತಂಡದ ಉದ್ದೇಶ. ಮತ್ತು ಈ ಥರ ಎಲ್ಲ ತಿಂಗಳಿಗೆ ಆ ಥರ ಒಂದು ಸಾರಿ ಬಂದಿದ್ದವ್ರಿಗೆಲ್ಲರಿಗೂ ನಾವು ಟೀಮ್ಗೆ, ಗ್ರೂಪ್ಗೆ ಹಾಕ್ಬಿಡ್ತೀವಿ. ಗ್ರೂಪಲ್ಲೆಲ್ಲ ಅಪ್ಡೇಟ್ ಸಿಗ್ತಾ ಇರುತ್ತೆ. ಆ ಗ್ರೂಪಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಿರೋ ವಿಷಯಗಳು ಮಾತ್ರ ಹಂಚ್ಕೊಳ್ತೀವಿ. ನೀವು ಆ ಥರ ಹಂಚ್ಕೋಬೋದು. ಮತ್ತು ನೆಕ್ಸ್ಟ್ ಹೋಗುವಾಗ ಒಂದು ವಾರ ಮುಂಚೆ ಅಥವಾ 3-4 ದಿವಸ ಮುಂಚೆ ಅಪ್ಡೇಟ್ ಮಾಡ್ತೀವಿ. ಬಿಡುವಾಗಿದ್ದಾಗ ಅದು ಲೊಕೇಶನ್ ಎಲ್ಲ ಶೇರ್ ಮಾಡ್ತೀವಿ. ಅದಕ್ಕೆ ತಾವೆಲ್ಲರೂ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಅದನ್ನು ಮುಗಿಸೋಣ. ಆದರೆ ಸಾಧ್ಯ ಆದರೆ ಇನ್ನೊಂದು ಕೆಳಗಡೆ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ, ಆನಂತರ ಅದೇ ಥರ ಸಹಕಾರದಿಂದ ನಿಧಾನಕ್ಕೆ ಇಳ್ಕೊಂಡು ಹೋಗೋಣ. 14ನೇ ಶತಮಾನದಲ್ಲಿ ಸ್ಥಳೀಯ ಪಾಳೆಗಾರ ಆದ ಬೊಮ್ಮಣ್ಣ ಎಂಬುವ ರಾಜನು ಈ ಕೋಟೆಯನ್ನು ಆಳ್ತಿದ್ದ. ತದನಂತರ ಕೆಂಪೇಗೌಡರು ಈ ಕೋಟೆ ಮೇಲೆ ಆಕ್ರಮಣ ಮಾಡಿ ಈ ಕೋಟೆನ ವಶಪಡಿಸ್ಕೋತಾರೆ. ಅವರ ಆಳ್ವಿಕೆ ಸಮಯದಲ್ಲಿ ಈ ಕೋಟೆ ಒಂದು ಮದ್ದುಗುಂಡು ಮತ್ತು ಪಿರಂಗಿಗಳನ್ನ ಸಂಗ್ರಹಿಸಿ ಇಡ್ತಿದ್ದಂಥ ಜಾಗ ಇದಾಗಿತ್ತು. ಯುದ್ಧದ ಸಮಯದಲ್ಲಿ ಏನು ಸೈನಿಕರಿಗೆ ಆಯುಧಗಳೆಲ್ಲ ಬೇಕಿತ್ತು, ಅವರಿಗೆ ಮದ್ದುಗುಂಡು ಎಲ್ಲನೂ ಇಲ್ಲಿಂದನೇ ತಗೊಂಡೋಗ್ತಿದ್ರು. ಹೇಗಿತ್ತು ಉಜ್ವಲ್ ಇವತ್ತಿನ ಟ್ರಕ್ಕು? ತುಂಬ ಚೆನ್ನಾಗಿತ್ತು. ನಾವು ಅಷ್ಟಿನಿಂದ ಹೋಗಿರೋದಕ್ಕಿಂತ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಮತ್ತು ಹೊಸ ಜನ ಎಲ್ಲ ಪರಿಚಯ ಆಗಿದ್ದು ಒಂಥರ ಚೆನ್ನಾಗಿತ್ತು. ಯಾವಾಗಲೂ ಗ್ಯಾಂಗ್ ಬರ್ತಾಯಿದ್ದವ್ರು, ಇವತ್ತು ಇಬ್ಬರೇ ಬಂದಿದ್ದೀವಿ. ಆದರೂ ಏನು ಅಂತ ಮಿಸ್ ಆಗಿಲ್ಲ ಅಂದ್ಕೊತೀನಿ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು ಪ್ಲೇಸು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಹೋಗೋ ರೂಟ್ ಮಾತ್ರ ಕ್ರೇಜಿಯಾಗಿದೆ. ಎಲ್ಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಇನ್ನು ಈ ಥರ ಹೊಸ ಟ್ರೆಕ್ಕಿಂಗ್ ವಿಡಿಯೋ ಮತ್ತು ಹೊಸ ಜಾಗ ಪ್ಲೇಸ್ಗಳ ಬಗ್ಗೆ ವಿಡಿಯೋ ಬೇಕು ಅಂದರೆ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.